ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ನಿನ್ನೆ ಅರೆಸ್ಟ್ ಆದ್ರು. ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಇಡೀ ದಿವಸ ಒಂದಷ್ಟು ಬೆಳವಣಿಗೆ ಇತ್ತು. ಈಗ ಬಾಲಕಿಯನ್ನ ದತ್ತು ಪಡೆದೇ ಇಲ್ವಂತೆ ಸೋನು ಗೌಡ ಅವರು. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಸೋನು ಗೌಡ ಅವರು ಆ ಬಾಲಕಿಯನ್ನ ದತ್ತು ಪಡೆದಿದ್ರು ಅಂತ ಆಕೆ ಹೇಳ್ಕೊಂಡಿದ್ರು, ಆದ್ರೆ ದತ್ತು ಪಡೆದೇ ಇಲ್ವಂತೆ. ಹಾಗಾದ್ರೆ ಏನಾಯ್ತು ಅಲ್ಲಿ? ಬ್ರೇಕಿಂಗ್ ನ್ಯೂಸ್. ಯಾರಾದ್ರೂ ಒಬ್ಬ ಮಕ್ಕಳನ್ನ ದತ್ತು ಪಡಿಬೇಕು ಅಂದ್ರೆ ಅದಕ್ಕೆ ಆದಂತಹ ಕಾನೂನಿನ ಚೌಕಟ್ಟಿದೆ, ನಿಯಮ ನೀತಿಗಳಿವೆ. ಅದೆಲ್ಲವನ್ನ ಹೊರತುಪಡಿಸಿ ನಂಗೇನು ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಆಕೆ ಹೇಳ್ತಾ ಇದ್ರು. ಆದರೆ ಈಗ ಬಂದಿರೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೋನು ಶ್ರೀನಿವಾಸ್ ಗೌಡ ಆ ಬಾಲಕಿಯನ್ನ ದತ್ತು ಪಡೆದೇ ಇಲ್ವಂತೆ ಅನ್ನೋ ಸುದ್ದಿ ಬರ್ತಾ ಇದೆ. ರೀಲ್ಸ್ ಮಾಡೋ ಹೊತ್ತಿಗೆ ಬಾಲಕಿಯನ್ನ ಬಳಸಿಕೊಂಡ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರೀಲ್ಸ್ ನಲ್ಲಿ ಹಣ ಗಳಿಕೆಗೆ ಬಾಲಕಿ ದುರ್ಬಳಕೆ ಆರೋಪವನ್ನ ಮಾಡ್ತಿದ್ದಾರಂತೆ. ರೀಲ್ಸ್ ಮಾಡಿದ್ರೆ ಹಣ ಬರುತ್ತೆ ಅಂತಿದ್ರಂತೆ ಸೋನು ಗೌಡ ಅವರು. ಆ ಹಣ ಮಗು ಪೋಷಕರಿಗೆ ನೀಡೋದಾಗಿ ಕೂಡ ಹೇಳಿದ್ರಂತೆ. ಅದನ್ನ ನಂಬಿ ಮಗುವನ್ನ ಸೋನು ಶ್ರೀನಿವಾಸ್ ಗೌಡ ಅವರ ಹತ್ರ ಬಿಟ್ಟಿದ್ರಂತೆ ಆ ಪೋಷಕರು. ಪ್ರಕರಣ ದಾಖಲಾಗ್ತಿದ್ದಾಗೆ ದತ್ತು ಪಡೆಯೋ ನಾಟಕ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಹಿನ್ನೆಲೆಯಲ್ಲಿ ಬ್ಯಾಡರಳ್ಳಿ ಪೊಲೀಸ್ ಠಾಣೆ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಇದೀಗ ಅರೆಸ್ಟ್ ಆಗಿದ್ದಾರೆ. ಈಗ ಪೊಲೀಸ್ ಸುಪರ್ದಿಗೆ ಕೊಟ್ಟಿದ್ದಾರೆ ನ್ಯಾಯಾಲಯ. ಒಂದಷ್ಟು ಈ ಮಾಹಿತಿ ಇದೆಯಲ್ಲ, ಇದು ಈಗ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಈ ಪ್ರಕರಣಕ್ಕೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ನಮಸ್ಕಾರ, ಗುಡ್ ಮಾರ್ನಿಂಗ್. ಮಂಜು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಓಕೆ, ಇದು ಆಕೆನೆ ಡಿಕ್ಲೇರ್ ಮಾಡ್ಕೊಳ್ಳೋ ಪ್ರಕಾರ ದತ್ತು ಪಡೆದಿದ್ದೀನಿ ಅಂತ ಮತ್ತೊಂದು ಮಗದೊಂದು ಸ್ಟೇಟ್ಮೆಂಟ್ಗಳು. ಬಟ್ ಈಗ ಬೇರೆ ಆಮಿಷವನ್ನು ಒಡ್ಡಿ ಕರ್ಕೊಂಬಂದಿದ್ದಾರೆ ಅಂತಾರ. ಆ ಮಗುವಿನ ಪೋಷಕರು ಯಾರಿದ್ದಾರೆ ಅವರು ಈ ಆರೋಪ ಮಾಡ್ತಿದ್ದಾರಾ? ಹರೀಶ್ ನಾಗರಾಜ್, ಏನು ನಿನ್ನೆ ಈ ಒಂದು ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಂಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಯಾಕೆ ಪೋಸ್ಟರ್ ಗಳನ್ನ ಹಾಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಸಿ ಅವರು ಏನು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಒಂದು ದೂರನ್ನ ದಾಖಲು ಮಾಡಿದ್ರು. ಅದು ಜೆ ಆಕ್ಟ್ ಅಡಿಯಲ್ಲಿ, ಜೊತೆಗೆ ದತ್ತು ಏನಿದೆ ಹಿಂದೂ ಧಾರ್ಮಿಕ ಇದರಲ್ಲಿ ದತ್ತು ಕಾಯ್ದೆ ಏನಿದೆ ಅದು ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ಒಂದು ದೂರು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಮಾಹಿತಿಗಳ ಜೊತೆಗೆ ಅವರ ಪೋಷಕರನ್ನು ವಿಚಾರಣೆ ಮಾಡಿದಾಗ ಈಕೆ ಅವರ ಬಳಿ ಯಾವ ರೀತಿಯಾಗಿ ಆಮಿಷೆಯನ್ನ ತೋರಿದ್ದು ಅನ್ನೋದು ಸಹ ಬೆಳಕಿಗೆ ಬಂದಿದೆ. ಇಲ್ಲಿ ಮೊದಲಿಗೆ ಈಗ ಕೇಸ್ ದಾಖಲಾದಂತ ಬಳಿಕ ನಾನು ದತ್ತು ತೆಗೆದುಕೊಂಡಿದ್ದೆ, ಆ ಮಗುವಿಗೆ ಒಂದು ಆಶ್ರಯ ಕೊಡೋದಕ್ಕೆ ಇದು ಮಾಡ್ತಾ ಇದ್ದೆ, ಮತ್ತೆ ಅವ್ರ ಪೋಷಕರಿಗೆ 2-3 ಜನ ಮಕ್ಕಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕಷ್ಟವನ್ನ ನೋಡ್ಲಾಗದೆ ನಾನು ಒಂದು ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಂಡಿದ್ದೆ. ಅವ್ರ ಊರಿಗೆ ಹೋದಾಗ ಸಂದರ್ಭದಲ್ಲೂ ಸಹ ನನ್ನನ್ನ ತುಂಬಾ ಏನೋ ನೋಡ್ಬೇಕು ಅನ್ನೋ ಒಂದು ಕಾತುರ ಇತ್ತು. ಹಾಗಾಗಿ ಆ ಮಗುವನ್ನ ನಾನೇ ದತ್ತು ಪಡ್ಕೊಂಡು ಸಾಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ಒಂದು ಓದಿರ್ತಕ್ಕಂಥ ಸೋನು ಶ್ರೀನಿವಾಸ್ ಗೌಡ ಜೊತೆಗೆ ಸಮಾಜದ ಅರಿವಿರ್ತಕ್ಕಂಥವ್ರು ಒಂದು ಮಗುವನ್ನ ದತ್ತು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಯಾವ ರೀತಿಯಾಗಿ ಕಾನೂನು ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಕೆ ಅವರ ಬಳಿ ಹೇಳಿದಂಥದ್ದು, ನಾನು ರೀಲ್ಸ್ ಮಾಡ್ತಾ ಇದ್ರೆ ಅದರಿಂದ ಹಣ ಬರ್ತಾ ಇದೆ, ನಿಮ್ಮ ಮಗುವನ್ನ ನನ್ನ ಜೊತೆಲೆ ಸೇರಿಸ್ಕೊಂಡು ರೀಲ್ಸ್ ಮಾಡಿದಾಗ ಅದನ್ನ ತುಂಬಾ ಜನ ನೋಡ್ತಾರೆ, ಅದರಿಂದ ಬರ್ತಕ್ಕಂಥ ದುಡ್ಡನ್ನ ನಿಮ್ಗೆ ಕೊಡ್ತೀನಿ, ನಿಮ್ಮ ಕಷ್ಟ ಒಂದಷ್ಟು ಬಗೆಹರಿಯುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತ. ಮಗುವಿನ ಪೋಷಕರ ಸ್ಟೇಟ್ಮೆಂಟ್ ದಾಖಲಾಗಿದೆಯಾ ಈಗ? ಖಂಡಿತ. ಈಗ ಏನು ನಿನ್ನೆ ಅಷ್ಟೇ ಸೋನು ಶ್ರೀನಿವಾಸ್ ಗೌಡ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಕೊನೆಗೆ ಆಕೆಯನ್ನ ಬಂಧಿಸಿ ಈಗ 4 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈಗ ಏನು ರಾಯಚೂರಿಗೆ ಆಕೆಯನ್ನ ಕರ್ಕೊಂಡು ಹೋಗ್ತಾರೆ. ಈಗ ಏನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರ್ತಕ್ಕಂಥ ಸೋನು ಶ್ರೀನಿವಾಸ್ ಗೌಡನ ಮೊದಲಿಗೆ ಆಕೆ ಎಲ್ಲೆಲ್ಲಿ ರೀಲ್ಸ್ ಮಾಡಿದಾಳೆ ಆ ಮಗುವನ್ನ ಬಳಸ್ಕೊಂಡು ಆ ಸ್ಥಳಗಳಿಗೆ ಹೋಗಿ ಒಂದು ಮಹಜರು ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಬಳಿಕ ಅವರ ಪೋಷಕರನ್ನು ಸಹ ಇಲ್ಲಿ ಈ ಪ್ರಕರಣದಲ್ಲಿ ವಿಚಾರಣೆಗೊಳಪಡಿಸಿ, ಯಾಕಂದ್ರೆ ಮಕ್ಕಳನ್ನ ಏಕಾಏಕಿ ಯಾರೋ ಸಾಕೊಳ್ತಾರೆ, ಒಂದು ಭರವಸೆ ಕೊಡ್ತಾರೆ, ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರ ಪೋಷಕರನ್ನು ತೀವ್ರ ವಿಚಾರಣೆಗೊಳಪಡಿಸಿ ಅವರು ಕೊಡತಕ್ಕಂಥ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಎಸ್.ಕೆ. ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.